ಎಣ್ಣೆ ಏಟಲ್ಲಿ ಕಿರಿಕಾಗಿದೆ. ರಸ್ತೆಯಲ್ಲೇ ಹೊಡೆದಾಡಿಕೊಂಡಿದ್ದಾರೆ ಯುವಕರು. ಬೈಕ್ ಮೇಲೆ ಹೋಗ್ತಾ ಇದ್ದವರನ್ನ ತಡೆದು ದಾದಾಗಿರಿ ಮಾಡಿರೋದು. ಎಣ್ಣೆ ಏಟಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ ಯುವಕರು. ಬೈಕ್ ಮೇಲೆ ಹೋಗ್ತಾ ಇದ್ದವರನ್ನ ತಡೆದು ದಾದಾಗಿರಿ ಮಾಡೋದಕ್ಕೆ ಹೋಗಿದ್ದಾರೆ. ಬೆಳಗಾವಿ ನಗರದ ಗೋವಾ ವೇಸ್ ವೃತ್ತದ ಬಳಿ ಆಗಿರುವಂತ ಘಟನೆ ಇದು. ನಿನ್ನೆ ರಾತ್ರಿ ಬೈಕ್ ಮೇಲೆ ಹೋಗ್ತಾ ಇದ್ದವರನ್ನ ತಡೆದು ಹಲ್ಲೆ ಮಾಡಿದ್ದಾರೆ. ಮಹಾರಾಷ್ಟ್ರ ಪಾಸಿಂಗ್ ಕಾರಲ್ಲಿ ಬಂದು ಬೈಕ್ ನಲ್ಲಿ ಹೋಗ್ತಿದ್ದವರ ಮೇಲೆ ಹಲ್ಲೆಯನ್ನ ಮಾಡಿರೋದು. ಯುವಕನೋರ್ವ ಮದ್ಯ ಸೇವಿಸಿ ಇನ್ನೊಬ್ಬನ ಜೊತೆ ಕಿರಿಕ್ ತೆಗೆದಿದ್ದಾನೆ. ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು. ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಹೂಗಾರ್, ಯಾವಾಗ ಆಗಿರುವಂತ ಘಟನೆ ಇದು, ಏನ್ ಕಾರಣ? ರಾಮ್, ನಿನ್ನೆ ರಾತ್ರಿ ಇದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಬೆಳಗಾವಿ ನಗರದ ಗೋವಾ ವೇಸ್ ವೃತ್ತದಲ್ಲಿ ಏನೋ ಮಹಾರಾಷ್ಟ್ರ ಪಾಸಿಂಗ್ ಇರುವಂತ ಏನು ಕಾರ್ ಗಾಡಿ ಇದೆ, ಇದು ಏಕಾಏಕಿ ಬೈಕ್ ಸವಾರರನ್ನ ಫಾಲೋ ಮಾಡ್ಕೊಂಡ್ ಬಂದು ಏಕಾಏಕಿ ಅಡ್ಡಗಟ್ಟಿ ಅವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಸ್ಥಳದಲ್ಲಿ ಇರುವಂತಹ ವ್ಯಕ್ತಿಗಳು ಇದನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದಾರೆ. ಇದು ಕ್ಯಾಂಪ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಸದ್ಯ ಈಗ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಏಕಾಏಕಿ ಅಂತಂದ್ರೆ ಕುಡ್ಕೊಂಡು ಬಂದು ಏಕಾಏಕಿ ಬೈಕ್ ಸವಾರರ ಮೇಲೆ ಒಂದೊಂದು ಹಲ್ಲೆಗೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ವಾಗ್ವಾದ ಕೂಡ ನಡೆದಿರ್ತಕ್ಕಂಥದ್ದು. ಅಲ್ಲಿಂದ ಸ್ಥಳೀಯರು ಕೂಡ ಬಿಟ್ಟು ಕಳಿಸಿದ್ದಾರೆ. ನಂತರ ಏನು ಬೈಕ್ ನಲ್ಲಿರುವಂತಹ ಯುವಕರು ಹೋಗಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣವನ್ನ ದಾಖಲಿಸಲಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.